ನಮಸ್ತೆ ವೀಕ್ಷಕರೇ, ನಾನು ಓಂಕಾರ ಗುರೂಜಿ. ವಾಸ್ತು ನಿರ್ಣಯ ಎನ್ನುವ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ದಿನ ನಾನು ಈ ವಾಸ್ತು ವಿಷಯದ ಬಗ್ಗೆ ಹೇಳ್ತಾ ಇಲ್ಲ. ನಾಳೆಯ ದಿನ ಅಂತಂದರೆ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ, ಅದೇ ರೀತಿಯಾಗಿ ನಾಳೆ ಶಿಶಿರ ಋತು, ಮಂಗಳವಾರ ಪೂರ್ಣಿಮೆ ಅಂದರೆ 3/3/2026 ಮಂಗಳವಾರದಂದು ಕೇತುಗ್ರಸ್ತ ಚಂದ್ರಗ್ರಹಣ ಬರ್ತಾ ಇದೆ. ಹಾಗಾಗಿ ಈ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಬೇಕು ನಿಮಗೆಲ್ಲವ. ಇಲ್ಲಿ ಗ್ರಸ್ತೋದಿತ ಕೇತುಗ್ರಸ್ತ ಅಂದರೆ ಗ್ರಸ್ತೋದಿತ ಅಂತ ನಾವಿಲ್ಲಿ ಹೇಳ್ತೀವಿ. ನಮಗೆ ಕಾಣುವಗಿಂತ ಮೊದಲೇ ಚಂದ್ರಗ್ರಹಣ ಆರಂಭ ಆಗಿರ್ತಾ ಇದೆ. ಅಂತಂದರೆ ಮಧ್ಯಾಹ್ನ 3:20 ಚಂದ್ರಗ್ರಹಣ ಆರಂಭ ಆಗ್ತಾ ಇದೆ. 5:04 ಗ್ರಹಣದ ಮಧ್ಯಕಾಲ. ಅದೇ ರೀತಿಯಾಗಿ 6:48 ಗ್ರಹಣ ಮೋಕ್ಷ ಅಂತ ಇದೆ. ಇಲ್ಲಿ ಚಂದ್ರೋದಯ 6:38 ಅಂತಂದರೆ ನಮಗಿಲ್ಲಿ ಕೇವಲ 10 ನಿಮಿಷಗಳು ಮಾತ್ರ ಗ್ರಹಣ ಕಾಣ್ತಾ ಇದೆ. ಇಲ್ಲಿ ಇನ್ನೊಂದು ತಿಳ್ಕೊಳ್ಬೇಕು, ಹುಬ್ಬಾ ನಕ್ಷತ್ರ ಸಿಂಹ ರಾಶಿಯಲ್ಲಿ ಈ ಗ್ರಹಣ ನಡೀತಾ ಇದೆ. ಹಾಗಾಗಿ ಸಿಂಹರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಮತ್ತು ವೃಷಭ ರಾಶಿಯವರಿಗೆ ಅನಿಷ್ಟ ಫಲ ಇರ್ತಾ ಇದೆ. ಹಾಗಾಗಿ ಈ ರಾಶಿಯಲ್ಲಿ ಬರ್ತಕ್ಕಂಥವರು ಗ್ರಹಣ ನಿಮಿತ್ತವಾದಂತಹ ಜಪ, ಪೂಜೆ, ಯಜ್ಞಾದಿಗಳನ್ನು ಮಾಡಿಸ್ಕೋಬೇಕು, ದಾನವನ್ನು ಮಾಡಬೇಕು. ಇಲ್ಲಿ ಏನು ದಾನ ಮಾಡಬೇಕು ಅನ್ನೋದು ಸಮಸ್ಯೆ ಬರುತ್ತಲ್ವ. ಚಂದ್ರಗ್ರಹ ಪ್ರೀತ್ಯರ್ಥವಾಗಿ ಅಕ್ಕಿ ಮತ್ತು ಬಿಳಿ ಬಟ್ಟೆಯನ್ನು, ಮತ್ತು ಕೇತುಗ್ರಹ ಪ್ರೀತ್ಯರ್ಥವಾಗಿ ಚಿತ್ರ ಬಟ್ಟೆ ಅಂದರೆ ಡಬಲ್ ಕಲರು ಹೂವು ಇರುವಂಥದ್ದು ಯಾವುದೋ ಆಗ್ಬೋದು, ಮತ್ತು ಹುರುಳಿಕಾಳು, ಕುಳಿತ ಅಂತಲೂ ಹೇಳ್ತಾರೆ. ಈ ಧಾನ್ಯವನ್ನು ಜಪಕಾಲದಲ್ಲಿ ನಿಮ್ಮ ನಾಮ ನಕ್ಷತ್ರ ಸಂಕಲ್ಪವನ್ನು ಬಿಟ್ಟು, ಅಂದರೆ ಏನು ದೋಷ ಇದೆ, ಗ್ರಹಣ ನಿಮಿತ್ತವಾದಂಥ ದೋಷ ಪರಿಹಾರ ಆಗಬೇಕು ಅಂತ ಸಂಕಲ್ಪ ಮಾಡಿ ಅದನ್ನು ತುಳಸಿ ನೀರನ್ನು ಬಿಟ್ಟು ಬದಿಗಿಡಿ. ಜಪ ಕಾಲದಲ್ಲಿ ಅಂತಂದರೆ ಗ್ರಹಣ ಕಾಲದಲ್ಲಿ ಜಪವನ್ನು ಮಾಡಬೇಕು, ಪೂಜೆಯನ್ನು ಮಾಡಬಹುದು. ಕೇತು ಮತ್ತು ಚಂದ್ರ ಗ್ರಹ ನಿಮಿತ್ತವಾದಂಥ ಜಪವನ್ನು ನಿಮಗೆ ಸ್ವತಃ ತಿಳಿದಲ್ಲಿ ನೀವು ಮಾಡಿ. ಇಲ್ಲದೇ ಇದ್ದರೆ ದೋಷಯುಕ್ತವಾದಂತಹ ರಾಶಿಯಲ್ಲಿ ಬರುವವರು ಬ್ರಾಹ್ಮಣರ ಮುಖದಿಂದನೂ ಸಹ ಮಾಡಿಸ್ಕೋಬೋದು. ಇನ್ನು ನಿಷಿದ್ಧ ಕಾಲ ಅಂತಂದರೆ ನಾವು ಆಹಾರವನ್ನು ಸೇವಿಸಲಿಕ್ಕೆ ಎಲ್ಲಿಂದ ಎಲ್ಲಿಯವರೆಗೆ ಸೇವಿಸ್ಬೋದು ಅನ್ನೋದನ್ನು ತಿಳ್ಕೊಬೇಕು. ಕೆಲವೊಂದು ಪಂಚಾಂಗಗಳಲ್ಲಿ ಸೂರ್ಯೋದಯದಿಂದ ಗ್ರಹಣ ಮೋಕ್ಷ ಆಗುವವರೆಗೆ ಆಹಾರವನ್ನು ಸ್ವೀಕರಣೆ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ಆದರೂ ಸಹ ಅಶಕ್ತರು, ಬಾಲ ಮತ್ತು ವೃದ್ಧರು, ಗರ್ಭಿಣಿ ಸ್ತ್ರೀಯರು 12:45 ಆಹಾರವನ್ನು ಸ್ವೀಕರಣೆ ಮಾಡಬಹುದು. ಹಾಗೆ ಚಂದ್ರಗ್ರಹಣ ಆಗಿರ್ಬೋದು, ಸೂರ್ಯಗ್ರಹಣ ಆಗಿರ್ಬೋದು, ಈ ಕಾಲದಲ್ಲಿ ನಾವು ಜಪವನ್ನು ಮಾಡುವುದರಿಂದ ಜಪಸಿದ್ಧಿ ಆಗ್ತದೆ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಜಪ ಉಪದೇಶವನ್ನು ಪಡ್ಕೊಳ್ಬೇಕು ಅಂತಿದ್ರೂ ಸಹ ಗ್ರಹಣ ಕಾಲದಲ್ಲಿ ಉಪದೇಶವನ್ನು ಪಡೆದು ಜಪವನ್ನು ಮಾಡಿ ಜಪ ಸಿದ್ಧಿ ಆಗ್ತದೆ.